ನಿಮಗೊಂದು ಕತೆ ಹೇಳ್ತೀನಿ. ಒಂದಾನೊಂದು ಕಾಲದಿಂದ ಅಂತ ಶುರುವಾಗಿ ಸುಖಾಂತ್ಯವಾಗೋ ಕಥೆಯಲ್ಲ ಇದು, ನಿಜವಾದ ಕತೆ. ಪ್ರತಿದಿನ ಲಕ್ಷಾಂತರ ಬೆಂಗಳೂರಿನ ಜನ ಈ ತರಕಾರಿಯೇ ತಿಂತಾರೆ. ಆದರೆ ಈ ತರಕಾರಿ ಬೆಳೆಯೋ ನೀರು ಎಲ್ಲಿಂದ ಬರುತ್ತೆ ಅಂತ ಯಾವತ್ತಾದರೂ ಯೋಚಿಸಿದ್ದೀರಾ? ಈ ಕಪ್ಪು ನೀರು ಯಾವುದು ಅಂತ ಯಾರಿಗಾದರೂ ಗೊತ್ತಾ? ಆದರೆ ಕತೆ ಇಲ್ಲಿ ಶುರುವಾಗಲ್ಲ. ಈ ಕತೆ ಶುರುವಾಗಿದ್ದು 1000 ವರ್ಷಗಳ ಹಿಂದೆ. ಮತ್ತು ಇವತ್ತು ಆ ನದಿ ಕರ್ನಾಟಕದ ಅತ್ಯಂತ ದೊಡ್ಡ ಪ್ರಶ್ನೆಗಳಲ್ಲಿ ಒಂದಾಗಿ ಬದಲಾಗಿದೆ. ನಮಸ್ಕಾರ, ನಾನು ನಿಮ್ಮ ಪುನೀತ್. ನಾವು ಇಲ್ಲಿವರೆಗೆ ಭೂಮಿ ಬಗ್ಗೆ ಮಾತಾಡಿದ್ವಿ, ರೈತರ ಬಗ್ಗೆ ಕೂಡ ಮಾತಾಡಿದ್ವಿ. ಆದರೆ ಆ ಕತೆಗಳಲ್ಲಿ ಇನ್ನೊಂದು ಪಾತ್ರ ಇದೆ, ಅದು ಮಾತಾಡೋದಿಲ್ಲ. ಆದರೆ ಸಾವಿರಾರು ಜನರ ಬದುಕಿನ ಜೊತೆ ನೇರವಾಗಿ ಸಂಬಂಧ ಹೊಂದಿದೆ, ಅದೇ ನೀರು. ಬಿಡದೆ ಬಗ್ಗೆ ಮಾತಾಡುವಾಗ ನಾವು ವೃಷಭಾವತಿ ನದಿ ಬಗ್ಗೆ ಏನಕ್ಕೆ ಮಾತಾಡಬೇಕು? ಈ ನದಿಗೂ ಮತ್ತು ಆ ಪ್ರದೇಶಕ್ಕೂ ಇರೋ ಸಂಬಂಧ ಆದರೂ ಏನು? ಈ ವಿಷಯ ಎಲ್ಲ ತಿಳ್ಕೋಬೇಕು ಅಂತ ಇದ್ದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಮುಂದೆ ಬರೋ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಜ ಹೇಳಬೇಕಂದ್ರೆ ಕೆಲವು ತಿಂಗಳ ಹಿಂದೆ ತನಕ ಈ ವೃಷಭಾವತಿ ನದಿ ನಮ್ಮ ಬೆಂಗಳೂರಲ್ಲಿ ಇದೆ ಅನ್ನೋದು ನನಗೂ ಗೊತ್ತಿರಲಿಲ್ಲ. ಬಹುಶಃ ನಿಮಗೂ ಗೊತ್ತಿಲ್ಲಲೇ ಇರ್ಬೋದು. ಆದರೆ ಈ ನದಿ ಎಷ್ಟು ಮುಖ್ಯ ಅನ್ನೋದು ಮುಂದೆ ನಿಮಗೂ ಗೊತ್ತಾಗುತ್ತೆ. ಒಂದು ಪವಿತ್ರ ನದಿಯ ಜನನ. ಪ್ರತಿ ಕತೆಗೂ ಒಂದು ಆರಂಭ ಬೇಕು. ಈ ಕತೆ ಆರಂಭವಾಗೋದು ಒಂದು ಗೂಳಿಯಿಂದ. ವೃಷಭಾವತಿ ಅನ್ನೋ ಹೆಸರು ಸಂಸ್ಕೃತ ಪದದಿಂದ ಬಂದಿದ್ದು. ವೃಷಭ ಅಂದರೆ ನಂದಿ. ಬಸವನ ಗುಡಿಯ ದೊಡ್ಡ ಬಸವಣ್ಣನ ಪಾದದ ಬಳಿ ಈ ನದಿ ಹುಟ್ಟಿತ್ತು ಅನ್ನೋ ನಂಬಿಕೆ ಇದೆ. ಆದರೆ ಬೇರೆ ದಾಖಲೆಗಳ ಪ್ರಕಾರ ಈ ನದಿ ಹುಟ್ಟಿದ್ದು ಸ್ಯಾಂಕಿ ಟ್ಯಾಂಕ್ ಮತ್ತು ಮಲ್ಲೇಶ್ವರನ್ನ ನಂದಿ ತೀರ್ಥ ಅನ್ನೋ ದೇವಾಲಯದ ಕಡೆ ಬೆಟ್ ಮಾಡಿ ತೋರುತ್ತೆ. ಅದೇನೇ ಇರಲಿ, ಈ ನದಿ ಗುರುತು ಪವಿತ್ರತೆಯಿಂದನೇ ಶುರುವಾಯಿತು. ಅದೇ ಥರ ಬದುಕಿತ್ತು ಕೂಡ. ಹಲವಾರು ತಲೆಮಾರುಗಳ ಕಾಲ ಜನ ಇದೇ ನೀರನ್ನು ಕುಡಿತಾಯಿದ್ರು, ತಮ್ಮ ಕೃಷಿಗೆ ಬಳಸ್ತಾ ಇದ್ರು. ಜೊತೆಗೆ ಈ ನದಿ ಸುತ್ತಮುತ್ತ ಕೆರೆಗಳನ್ನು ತುಂಬಿಸ್ತಾ ಇತ್ತು. ಜೊತೆಗೆ ಇದು ಗಾಳಿ ಆಂಜನೇಯ ದೇವಸ್ಥಾನಕ್ಕೂ ನೀರು ಒದಗಿಸ್ತಾ ಇತ್ತು. ಈ ವೃಷಭಾವತಿ ನದಿ ಅಂದರೆ ಸುಮಾರು 1956-57 ಇಸ್ವಿಯಲ್ಲಿ ಪರಿಶುದ್ಧವಾದಂಥ ಹಾಲಿನಂಥ ನೀರು ಇಲ್ಲಿ ಹರಿದಾಡ್ತಾ ಇತ್ತು. ದೇವರಿಗೆ ಅಭಿಷೇಕ, ಇದೇ ನೀರಿನಿಂದ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ವಿ. ದೇವಸ್ಥಾನದ ಪಕ್ಕದಲ್ಲಿ ಒಂದು ಪ್ರೈಮರಿ ಶಾಲೆ ಇತ್ತು. ಆ ಶಾಲೆಯಲ್ಲಿ ನಾವು ಓದುವಾಗ ಸುಮಾರು ಒಂದು 10, 8, 9 ವರ್ಷದ ಹುಡುಗರು ನಾವು ಓದುವಾಗ ಆ ಶಾಲೆ ಬಿಡ್ತು ಅಂದರೆ ಬಂದು ಇಲ್ಲಿ ನದಿನಲ್ಲಿ ಸ್ನಾನ ಮಾಡ್ತಾ ಇದ್ವಿ, ಈಜ್ತಾ ಇದ್ವಿ, ಸ್ನಾನ ಮಾಡ್ತಿದ್ವಿ. ಆದರೆ ಇವತ್ತು ಈ ನದಿ ಬಗ್ಗೆ ಮಾತಾಡಿದ್ರೆ ಜನ ಕೊಳಚೆ ನೀರು ಅಂತ ಏನಕ್ಕಂತಾರೆ? ಹಾಗಾದರೆ ಇಷ್ಟು ಪವಿತ್ರವಾಗಿದ್ದ ನದಿ ಹಿಂಗಾಗೋಕ್ಕೆ ಕಾರಣ ಆದರೂ ಏನು? ಉತ್ತರ ಒಂದೇ, ಇದೆಲ್ಲ ಒಂದು ದಿನದಲ್ಲಿ ನಡೆದಿದ್ದಲ್ಲ. 1970ರಲ್ಲಿ ಈ ನದಿಯ ಅಂಚಿನಲ್ಲಿ ಪೀಣ್ಯ ಅನ್ನೋ ಕೈಗಾರಿಕಾ ಪ್ರದೇಶ ಎದ್ದು ನಿಲ್ಲುತ್ತೆ. ಇದು ಮುಂದೆ ಏಷ್ಯಾದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶಗಳಲ್ಲಿ ಒಂದಾಯಿತು. 1990 ಹೊತ್ತಿಗೆ ಪ್ರತಿದಿನ ಪೀಣ್ಯದಿಂದ 300 ಮಿಲಿಯನ್ ಲೀಟರ್ಗಿಂತ ಹೆಚ್ಚು ಫ್ಯಾಕ್ಟ್ರಿ ಮತ್ತು ಮನೆಗಳ ವೇಸ್ಟೇಜ್ ನೀರು ಈ ನದಿಗೆ ಸೇರ್ತಾ ಇರುತ್ತೆ. ಈ ನದಿಯ ಅಂತ್ಯ ಹೇಗೆ ಶುರುವಾಯಿತು? ಇದನ್ನು ರಕ್ಷಿಸಬೇಕಾದ ಸರ್ಕಾರನೇ ಈ ನದಿನ ಜನ ನೋಡದೇ ಇರೋ ಹಾಗೆ, ಮುಡ್ದೇ ಇರೋ ಹಾಗೆ ದಡದ ಉದ್ದಕ್ಕೂ ಎತ್ತರದ ಕಾಂಕ್ರೀಟ್ ಗೋಡೆನ ಕಟ್ಟುತ್ತೆ. ಆದರೆ ಕೆಳಗೆ ನದಿ ಪಾತ್ರ ಹಾಗೆ ತೆರೆದಿರುತ್ತೆ. ವಿಷದ ನೀರು ನೆಲದೊಳಗೆ ಇಂಗಿ ಜನರು ಕುಡಿಯೋ ಬೋರ್ವೆಲ್ ನೀರಲ್ಲಿ ಸೇರ್ತಾ ಇರುತ್ತೆ. ಈ ನದಿ ಪಕ್ಕದಲ್ಲಿ ವಾಸ ಮಾಡೋ ಜನಗಳು ಹೇಳೋ ಪ್ರಕಾರ ಈ ಬೋರ್ವೆಲ್ ನೀರನ್ನು ಗೋಡೆ ಮೇಲೆ ಹಾಕಿದ್ರೆ ಗುಲಾಬಿ ಬಣ್ಣಕ್ಕೆ ತಿರುಗುತ್ತೆ, ಮತ್ತು ಆ ನೀರನ್ನು ಮುಟ್ಟಿದ್ರೆ ಚರ್ಮ ಉರಿಯುತ್ತೆ ಅಂತ ಹೇಳೋರು. ಎಲ್ಲ ಸ್ಯಾನಿಟರಿ ನೀರೆಲ್ಲ ಫುಲ್ಲು ಮೊರೆ ಒಳಗೆ ಬೀಳ್ತಾ ಇದೆ. ಆ ಸ್ಮೆಲ್ ಎಲ್ಲ ಬಂದು ಸೊಳ್ಳೆ ಜಾಸ್ತಿ ಆಗಿದೆ. ಆ ಕ್ಲೀನ್ ಮಾಡ್ಸೋಕ್ಕೆ ಅಂತ ನಾವು ಹೋಗಿ ಲೆಟ್ರ್ ಕೊಟ್ರು ಕ್ಲೀನ್ ಮಾಡ್ಸೋಕ್ಕೆ ಯಾವಾಗೋ ಒಂದ್ಸರಿ ಮಾಡಿಸ್ತಾರೆ. ಯಾರು ಇಲ್ಲಿ ಏನು ಗಮನ ತಗೊಳ್ಳಲ್ಲ. ಸ್ಯಾನಿಟರಿ ಏನೇನೋ ಪೈಪಲ್ಲಿ ಹೋಗುತ್ತೆ ಅಂತ ಪೈಪ್ ಹಾಕಿದ್ದಾರೆ, ಅದು ವೇಸ್ಟ್ ಹಾಕಿರೋದು. ಅದಕ್ಕೆ ಕಾಂಕ್ರೀಟ್ನು ಸಹ ಹಾಕ್ಲಿಲ್ಲ, ಸುಮ್ಮನೆ ಮೋರ್ ನೀರನ್ನೇ ತೆಗೆದ್ರು, ಕಾಂಕ್ರೀಟ್ ಕಲ್ಸಿದ್ರು, ಅದೇ ಒಯ್ದ್ಬಿಟ್ರು. ಆ BWSS ಅವ್ರು ವರ್ಕ್ ಮಾಡಲ್ಲ. ಈ ಥರ ಪರಿಸ್ಥಿತಿ ಇದೆ ಇಲ್ಲಿ. 1970ರಲ್ಲಿ 71 ಕೆರೆಗಳಿದ್ವು. ನಂತರ ಈ ಪ್ರೈವೇಟ್ ಬಿಲ್ಡರ್ಸ್ ಅವರು, ಈ ಪ್ರೈವೇಟ್ ಕಂಪ್ನಿಯವರು ಒಂದೊಂದೇ ಕೆರೆಗಳನ್ನು ಹೊಡೆದು ಲೇಔಟ್ಗಳು ಮಾಡಿದ್ರು, ಬಸ್ ಸ್ಟ್ಯಾಂಡ್ಸ್ ಮಾಡಿದ್ರು, ಫ್ಯಾಕ್ಟ್ರಿಗಳನ್ನು ಕಟ್ಟಿದ್ರು.
2017ರ ಟೈಮ್ಗೆ ಆ 71 ಕೆರೆಗಳಲ್ಲಿ 35 ಕೆರೆಗಳು ಮಾತ್ರ ಉಳಿದಿದ್ವು. ಇದನ್ನು ಡೆಕ್ಕನ್ ಹೆರಾಲ್ಡ್ ಅವರು ತಮ್ಮ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. 2024ರಷ್ಟರಲ್ಲಿ ಸಿಟಿ ಒಳಗೆ ಬರೋ ಪ್ರತಿ ನದಿಗಳನ್ನು ಕಾಂಕ್ರೀಟ್ ಅಡಿ ಮುಚ್ಚಾಕಿದ್ರು. ಟೈಮ್ ಹೋಗ್ತಾ ಇದ್ದಂಗೆ ಜನ ಇದನ್ನು ನದಿ ಅನ್ನೋ ಬದಲು ಕೆಂಗೇರಿ ಮೋರಿ ಅನ್ನೋಕ್ಕೆ ಶುರು ಮಾಡಿದ್ರು. ಈ ನದಿಯ ಒಳಗಿನ ರಹಸ್ಯ. ಹಾಗಾದರೆ ಈ ನದಿ ನಿಜವಾಗ್ಲೂ ಹೇಗಿದೆ? ಪ್ರತಿದಿನ ಸುಮಾರು 500ರಿಂದ 600 ಮಿಲಿಯನ್ ಲೀಟರ್ ಕಲುಷಿತ ನೀರು ಈ ವೃಷಭಾವತಿಗೆ ಸೇರ್ತಾ ಇತ್ತು. ಆ ಟೈಮಲ್ಲಿ ಒಂದು ಇಂಟ್ರೀಮ್ ರಿಪೋರ್ಟ್ನ ನಮ್ಮ ಕರ್ನಾಟಕ ಹೈಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಆ ರಿಪೋರ್ಟ್ನ ಪ್ರಕಾರ ಈ ನದಿಗೆ ಬಿಡ್ತಿದ್ದ ವೇಸ್ಟೇಜ್ ನೀರಲ್ಲಿ ಅರ್ಧದಷ್ಟು ನೀರು ಅಂದರೆ 54% ನೀರನ್ನು ಮಾತ್ರ ಫಿಲ್ಟ್ರೇಷನ್ ಮಾಡಿ ಬಿಡ್ತಾಯಿದ್ರು. ಜೊತೆಗೆ 2023ರಷ್ಟರಲ್ಲಿ 576 ಮಿಲಿಯನ್ ಲೀಟರಿಂದ 770 ಮಿಲಿಯನ್ ಲೀಟರ್ ಇನ್ಕ್ರೀಸ್ ಆಗುತ್ತೆ ಅಂತ ಮೆನ್ಷನ್ ಕೂಡ ಮಾಡಿರ್ತಾರೆ. ಇದಷ್ಟೇ ಅಲ್ಲದೆ ಈ ನದಿ ನೀರಲ್ಲಿ ಅಪಾಯಕಾರಿಯಾದ ಹೆವಿ ಮೆಟಲ್ ವೇಸ್ಟೇಜ್ ಅರ್ಧದಷ್ಟಿದೆ. ಇದಕ್ಕೆ ಮುಖ್ಯ ಕಾರಣ ಬಂದು ಪಿಣ್ಯದ ಫ್ಯಾಕ್ಟ್ರಿಗಳು. ಜೊತೆಗೆ ಕ್ಯಾನ್ಸರ್ಗೆ ಸಂಬಂಧಪಡೋ ಎಕ್ಸಾವೆಲೆಂಟ್ ಕ್ರೋಮಿಯಂ ಅನ್ನೋ ಕೆಮಿಕಲ್ ಕೂಡ ಪತ್ತೆಯಾಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಶಾಕಿಂಗ್ ವಿಷಯ ಏನಂದರೆ ಕೆಲವು ಸಂಶೋಧಕರು ರಾತ್ರಿ ಹಗಲು ಈ ನೀರನ್ನು ಪರೀಕ್ಷೆ ಮಾಡ್ತಾರೆ. ಅದರಲ್ಲಿ ಕಂಡು ಬಂದಿದ್ದೇನೆಂದರೆ ರಾತ್ರಿ ಟೈಮಲ್ಲಿ ಈ ಕೆಮಿಕಲ್ ವೇಸ್ಟ್ ಏನಿದೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುತ್ತೆ. ಅದಕ್ಕೆ ಕಾರಣ ಏನಿರ್ಬೋದು ಅಂದರೆ ಕೆಲವು ಫ್ಯಾಕ್ಟ್ರಿಗಳು ರಾತ್ರಿ ಟೈಮಲ್ಲಿ ಯಾರು ನೋಡಲ್ಲ ಅಂತ ವೇಸ್ಟೇಜ್ನ ನೀರಿಗೆ ಬಿಡ್ತಾ ಇರ್ಬೋದು ಅನ್ನೋ ಅನುಮಾನ ಕೂಡ ಇದೆ. ಈ ನದಿ ಮುಂದೆ ಹರಿದು ಬೈರಮಂಗಲ ಕೆರೆ ಸೇರಿ ಬಿಳಿ ನೊರೆ ಜಲಪಾತದ ಹಾಗೆ ಕೆಳಗೆ ಬೀಳುತ್ತೆ. ಅದನ್ನು ನೋಡಿದಲ್ಲಿನ ಜನ ರಾಮನಗರದ ನಯಗರ ಜಲಪಾತ ಅಂತ ಕರೀತಾರೆ. ಆದರೆ ಅದು ಕಣ್ಣು ತುಂಬಿಸ್ಕೊಳ್ಳೋ ದೃಶ್ಯ ಅಲ್ಲ. ನಮ್ಮ ನದಿ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ. ಇನ್ನು 2025ರಲ್ಲಿ ಭಾರಿ ಮಳೆಯಿಂದ ಈ ನದಿ ಉಕ್ಕಿ ಹರಿದು ಬಿಡದಿ ಕಡೆ ಹಲವಾರು ಮನೆಗಳಿಗೆ ಕಸ ಮತ್ತು ನೊರೆನ ತಂದಾಕಿತ್ತು. ಇಷ್ಟೆಲ್ಲ ಆದರೂ ಇನ್ನೂ ಈ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಜನರ ಮೇಲಿನ ಪರಿಣಾಮ. ಈ ಕಥೆಯ ಈ ಭಾಗ ಮಾತ್ರ ನಿಮ್ಮನ್ನು ಸ್ವಲ್ಪ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಯಾಕೆಂದರೆ ಬೈರಮಂಗಲ ಕೆರೆ ಕೆಳಗಡೆ ಇರೋ ರೈತರು ಇದೇ ನೀರನ್ನು ಬಳಸ್ಕೊಂಡು ತರಕಾರಿ, ಭತ್ತ, ಕಬ್ಬು ಮತ್ತು ಜಾನುವಾರುಗಳಿಗೆ ಮೇವು ಬೆಳೀತಾರೆ. ಸರ್ಕಾರದ ವರದಿಗಳೇ ಈ ನೀರು ಕೃಷಿಗೆ ಒಳ್ಳೆಯದಲ್ಲ ಅಂತ ಹೇಳ್ತವೆ. ಆದರೆ ಅಲ್ಲಿನ ರೈತರಿಗೆ ಬೇರೆ ದಾರಿ ಇಲ್ಲ. ಈ ನೀರೇ ಅವರಿಗೆ ಆಧಾರ. ಸುಮಾರು 2008ರಿಂದ 2020ರ ಸ್ಟಡೀಸ್ನ ಪ್ರಕಾರ ಇಲ್ಲಿ ಕಂಡು ಬಂದ ಒಂದು ವಿಷಯ ಏನಂದರೆ ಈ ನೀರಲ್ಲಿ ಬೆಳೆದ ತರಕಾರಿಗಳಲ್ಲಿ ಕ್ಯಾಡ್ಮಿಯಂ, ಸೀಸ, ಕ್ರೋಮಿಯಂ ಮತ್ತು ನಿಕ್ಕಲ್ ಅನ್ನೋ ಕೆಮಿಕಲ್ಗಳು ಲಿಮಿಟ್ಗಿಂತ ಜಾಸ್ತಿ ಇದೆ. ಇದು ತರಕಾರಿಗಳಲ್ಲದೆ ಹಸುಗಳು ತಿನ್ನೋ ಮೇವಲ್ಲೂ ಸೇರಿಕೊಂಡು ಅವುಗಳು ಕೊಡೋ ಹಾಲಿನ ಮುಖಾಂತರ ನಮ್ಮ ಮನೆಗಳನ್ನು ಸೇರ್ತಾ ಇದೆ. ಇಲ್ಲಿನ ಅಂತರ್ಜಲ ಪರೀಕ್ಷೆ ಮಾಡಿದಾಗ ವಿಶ್ವ ಆರೋಗ್ಯ ಸಂಸ್ಥೆ ಸೇಫ್ ಅಂತ ಹೇಳೋ ಲಿಮಿಟ್ಗಿಂತ ನೈಟ್ರೇಟ್ ಲೆವೆಲ್ ಪ್ರಮಾಣ ಈ ನೀರಲ್ಲಿ ಜಾಸ್ತಿ ಇದೆ. ಇಲ್ಲಿ ಒಂದು ವಿಚಿತ್ರ ವಿಷಯ ಏನಂದರೆ ಇದೇ ಕಲುಷಿತ ನೀರು ಅಲ್ಲಿನ ಜನರ ಜೀವನನ ನಡೆಸ್ತಾ ಇದೆ, ಅಲ್ಲಿನ ಜಾನುವಾರುಗಳಿಗೆ ಜೀವ ಕೊಡ್ತಾ ಇದೆ, ಅಲ್ಲಿ ಬೆಳೆಯೋ ಬೆಳೆಗಳಿಗೆ ಹೋಗ್ತಾ ಇದೆ. ಹಾಗಾಗಿ ಈ ನೀರು ಅಲ್ಲಿನ ಜನಗಳಿಗೆ ಜೀವ ಕೊಡೋ ಅಮೃತ ಕೂಡ ಆಗಿದೆ, ಹಾಗೆ ನಿಧಾನವಾಗಿ ಜೀವ ತೆಗೆಯೋ ವಿಷ ಕೂಡ ಆಗಿದೆ. ಹಾಗಾದರೆ ಇಷ್ಟೆಲ್ಲ ಸಮಸ್ಯೆ ಇರಬೇಕಾದ್ರೆ ಸರ್ಕಾರ ಇದ್ರ ಬಗ್ಗೆ ಏನು ಮಾಡ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ನಿಜ ಹೇಳಬೇಕಂದ್ರೆ ಸರ್ಕಾರ ಇದ್ರ ಬಗ್ಗೆ ಆರ್ಡರ್ಸ್ಗಳನ್ನು ತುಂಬ ಪಾಸ್ ಮಾಡಿದೆ, ಆದರೆ ಕೆಲಸ ಆಗಿರೋದು ಮಾತ್ರ ಕಡಿಮೆ. ಈ ನದಿ ಶುದ್ಧೀಕರಣ ಮಾಡಲು ಘೋಷಣೆ ಮಾಡಿದ ಯೋಜನೆಗಳೇನೆಂದರೆ ಒಳಚರಂಡಿ ನೀರನ್ನು ಶುದ್ಧೀಕರಿಸೋಕ್ಕೆ ಹೊಸ STPಗಳು, ವೃಷಭಾವತಿ ನದಿಯ ಪುನಶ್ಚೇತನಕ್ಕೆ ದೊಡ್ಡ ಮಟ್ಟದ ಯೋಜನೆ ಘೋಷಣೆ, ಸುಮಾರು 1500 ಕೋಟಿ ರೂಪಾಯಿಗಳ ಯೋಜನೆ. ಹಾಗಾದರೆ ಘೋಷಣೆಯಾದ ಈ ಯೋಜನೆಗಳಲ್ಲಿ ಎಷ್ಟು ಕಾರ್ಯರೂಪಕ್ಕೆ ಬಂದಿದೆ? ಇನ್ನೊಂದು ಪ್ರಶ್ನೆ, 1500 ಕೋಟಿ ಯೋಜನೆಯ ಹಣದಲ್ಲಿ ಎಷ್ಟು ಹಣನ ಈ ಯೋಜನೆಗೆ ಬಳಸ್ಕೊಂಡಿದ್ದಾರೆ? ಯಾಕೆಂದರೆ ಇದು ಕೇವಲ ಒಂದು ನದಿಯ ವಿಷಯ ಅಲ್ಲ, ಇದು ನಮ್ಮ ಬೆಂಗಳೂರಿನ ಭವಿಷ್ಯದ ವಿಷಯ. ಜನಗಳ ಪ್ರತಿಕ್ರಿಯೆ. ಅಷ್ಟೆಲ್ಲ ಯೋಜನೆಗಳು ಬಂದಿದ್ದು ಕೇವಲ ಸರ್ಕಾರದ ಪ್ರಯತ್ನದಿಂದ ಅಲ್ಲ, ಸಾಮಾನ್ಯ ಜನರು ಸುಮ್ಮನೆ ಕೂರಲಿಲ್ಲ. 2019ರಲ್ಲಿ
10,000ಕ್ಕೂ ಹೆಚ್ಚು ಜನ ಒಟ್ಟಾಗಿ ನದಿ ಬಗ್ಗೆ ಮಾತಾಡೋಕ್ಕೆ ರಸ್ತೆಗಿಳಿತಾರೆ. ಅವರು ಕೆಂಗೇರಿ ಸ್ಯಾಟಲೈಟ್ ಟೌನಿಂದ ಬೆಂಗಳೂರು ಯೂನಿವರ್ಸಿಟಿವರೆಗೂ 6 ಕಿಲೋಮೀಟರ್ ದೂರ ಓಡ್ತಾರೆ. ಆದರೆ ಅವ್ರ ಹೋರಾಟ ಅಲ್ಲಿಗೆ ನಿಲ್ಲಿಲ್ಲ. ಮಾರನೇ ದಿನನೇ ಅವರು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಕೂತು ಈ ನದಿಗೆ ಸೇರೋ ಕೆರೆಗಳ ಬಗ್ಗೆ, ಫ್ಯಾಕ್ಟ್ರಿಗಳ ಬಗ್ಗೆ ಗಮನ ಹರಿಸಬೇಕು ಅಂತ ಒತ್ತಾಯಿಸ್ತಾರೆ. ಅದ್ರ ಜೊತೆಗೆ ಕೆಲವರು ಆನ್ಲೈನ್ ಮೂಲಕ ಅಪ್ಲಿಕೇಶನ್ಗಳನ್ನು ಸಬ್ಮಿಟ್ ಮಾಡ್ತಾರೆ. ಸ್ವಯಂ ಸೇವಕರು ಇಂದಿಗೂ ಈ ನದಿ ದಡದಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳು ಮತ್ತು ಜಾಗೃತಿ ಅಭಿಯಾನಗಳನ್ನು ನಡೆಸ್ತಿರ್ತಾರೆ. ನಿಜ ಹೇಳಬೇಕಂದ್ರೆ ಈ ಎಲ್ಲ ಕೆಲಸಗಳು ಒಂದೇ ದಿನದಲ್ಲಿ ಆಗಿಲ್ಲ. ಸಹಜವಾಗಿ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಜನರು ಹೋರಾಟ, ಒತ್ತಡ, ಈ ಪ್ರಯತ್ನಗಳು ಇಲ್ದಲೇ ಇದ್ದಿದ್ರೆ ಆಗಿರೋ ಸ್ವಲ್ಪ ಬದಲಾವಣೆ ಕೂಡ ಇಲ್ಲಿ ಬರ್ತಾ ಇತ್ತಾ? ನದಿಯ ಮುಂದಿನ ಕತೆ ಏನು? ನಿಜ ಹೇಳಬೇಕಂದ್ರೆ ಈ ನದಿಗೆ 2 ಭವಿಷ್ಯ ಇದೆ. ಒಂದು, ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿರೋ ಹಾಗೆ ಬಿಡದಿಯಲ್ಲಿ ಆಗೋಕೆ ಹೊರಟಿರೋ ಟೌನ್ಶಿಪ್ ಪ್ರಾಜೆಕ್ಟ್ನ ಕಾಂಕ್ರೀಟ್ ಅಡಿ ಮುಚ್ಚೋಗೋದು, ಅಥವಾ ನ್ಯಾಷನಲ್ ಎನ್ವಿರಾನ್ಮೆಂಟ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ NEERI ಹೇಳಿರೋ ಹಾಗೆ ಪ್ರತಿ 5 ಕಿಲೋಮೀಟರ್ ಉದ್ದಕ್ಕೂ ವಾಟರ್ ಫಿಲ್ಟ್ರೇಷನ್ಗಳನ್ನು ನಿರ್ಮಿಸೋದು, ಜೊತೆಗೆ ಹೆಚ್ಚು ಮರಗಿಡಗಳನ್ನು ಬೆಳೆಸಿ ಪ್ರಕೃತಿಯ ಸಹಾಯದಿಂದಲೇ ನೀರನ್ನು ಸ್ವಚ್ಛ ಮಾಡೋದು. ಈಗ ನಮ್ಮ ಮುಂದೆ ಇರೋ ನಿಜವಾದ ಪ್ರಶ್ನೆ ಅಂದರೆ ಹಣದಲ್ಲ ಅಥವಾ ಟೆಕ್ನಾಲಜಿದಲ್ಲ. ನಮ್ಮ ಹತ್ರ ಹಣ ಕೂಡ ಇದೆ, ಟೆಕ್ನಾಲಜಿ ಕೂಡ ಇದೆ. ಆದರೆ ಈ ಕ್ಯಾಮ್ರಾಗಳು ಹೋದ್ಮೇಲೆ ಅಥವಾ ಈ ಮುಂದಿನ ಚುನಾವಣೆ ಹೋದ್ಮೇಲೆ ಈ ಕೆಲಸಗಳು ಹೀಗೆ ಮುಂದುವರಿಯುತ್ತಾ ಅಥವಾ ಎಂದಿನಾಗೆ ಅಲ್ಲಿ ನಿಂತೋಗುತ್ತಾ? ಹಾಗಾದರೆ ಇನ್ನು ಮುಂದೆ ನೀವು ಎಲ್ಲೆಂದರಲ್ಲಿ ಕಸ ಎಸೆಯುವಾಗ 100 ಸರಿ ಯೋಚನೆ ಮಾಡಿ. ಯಾಕೆಂದರೆ ನೀವು ಎಸೆಯೋ ಕಸ ನಿಮ್ಮನೆಗೆ ಹಾಲಿನ ರೂಪದಲ್ಲೋ ಅಥವಾ ತರಕಾರಿ ರೂಪದಲ್ಲೋ ಬರ್ಬೋದು. ಯಾಕೆಂದರೆ ಇದು ಬರೀ ಸರ್ಕಾರದಿಂದ ಆಗೋ ಬದಲಾವಣೆ ಅಲ್ಲ, ಪ್ರತಿಯೊಬ್ಬರಲ್ಲೂ ಆಗಬೇಕಾಗಿರೋ ಬದಲಾವಣೆ. ನಮ್ಮಲ್ಲಿ ಆಗೋ ಅಲ್ಪ ಸ್ವಲ್ಪ ಬದಲಾವಣೆ ನಮ್ಮ ಭವಿಷ್ಯನ ನಿರ್ಧಾರ ಮಾಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮುಂದೆ ಬರೋ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ, ನಿಮಗೆ ಮೊದಲೇ ಈ ವೃಷಭಾವತಿ ನದಿ ಬಗ್ಗೆ ಗೊತ್ತಿತ್ತಾ?